ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ರಾಜ್ಯದಲ್ಲಿ ಗ್ಯಾರಂಟಿ ಗದ್ದಲ ಮುಂದುವರೆದಿದೆ. ಸರ್ಕಾರ ಮುಂಗಡವಾಗಿ ಸಬ್ಸಿಡಿ ಹಣ ಬಿಡುಗಡೆ ಮಾಡದೇ ಇದ್ರೆ ಜನರಿಂದಲೇ ಗೃಹಜ್ಯೋತಿ ಬಿಲ್ ವಸೂಲಿಗೆ ಅವಕಾಶ ಕೋರಿ ಕೆಇಆರ್ಸಿ ಮುಂದೆ ಚೆಸ್ಕಾಂ ಪ್ರಸ್ತಾವನೆಯನ್ನು ಇಟ್ಟಿದೆ. ಅಂದ್ರೆ ಜನರಿಂದನೇ ನಾವು ಪಡ್ಕೋತೀವಿ, ಮೊದಲು ಹೆಂಗ್ ಮಾಡ್ತಿದ್ವಿ ಹಂಗೆ ಅಂತ. ₹1 ಕಟ್ಟಲ್ಲ ಸರ್. ಸಿದ್ದರಾಮಯ್ಯ ಮನೆಗೆ ಅವ್ರಿ, ಡಿ ಕೆ ಶಿವಕುಮಾರ್ ಮನೆಗೆ ಅವ್ರಿ, ನಾವು ₹1 ಕಟ್ಟಲ್ಲ. ಮತ್ತೆ ಮುಂದೆ ಸರಿ ಬಂದ್ರಿ, ಮತ್ತೆ ಮನೆಗೆ ಬಂದ್ರೆ ನೀವು ಲತ್ತಿ ತಿಂತೀರಿ, ಒಡ್ಯಾಡ್ಸಿ ಹುಡ್ತಿದ್ದೇವೆ. ಯಾವುದು ಪೆಂಡಿಂಗ್ ಇಲ್ಲ, ಅವರಿಗೆಲ್ಲ ಕೊಡ್ತಾ ಇದ್ದೀವಿ. ಗ್ರಾಹಕರ ಹತ್ರ ಇದನ್ನ ವಸೂಲಿ ಮಾಡುವಂತ ವಿಚಾರ ಬರೋದೇ ಇಲ್ಲ. ವಿರೋಧ ಪಕ್ಷದವರು ಈ ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸಗಳು ಮಾಡಿದ್ರು. ಗ್ಯಾರಂಟಿ ಬೈ ದ ಗವರ್ಮೆಂಟ್, ನಾಟ್ ಬೈ ದ ಎಸ್ಕಾಂ. ಸೊ ಎಸ್ಕಾಂದವ್ರು ಯಾರೋ ಏನೋ ಮಾಡಿರ್ತಾರೆ ಅಂತ ಅದಕ್ಕೆಲ್ಲ ನಾವು ಗಮನ ಕೊಡೋದು ಅವಶ್ಯ. और अभी तो रुको, ಕ್ಲೈಮ್ಯಾಕ್ಸ್ ಅಭಿ ಬಾಕಿ. ಮುಂಗಡವಾಗಿ ಹಣ ಕೊಟ್ಟಿದ್ರೆ ಅವ್ರು ಯಾಕೆ ಪತ್ರ ಬರೀತಾರೆ ಸರ್? ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ, ನಿಮಗೆ ನಾಚಿಕೆ ಇಲ್ಲ, ಅದೆಲ್ಲ ಸತ್ತೋಗ್ಬಿಟ್ಟಿದೆ. ಗ್ಯಾರಂಟಿ ಕೊಟ್ಟಿದ್ದ ದಿನಾನೇ ನಿಮ್ಗೆ ಗೊತ್ತಾಗಬೇಕಾಗಿತ್ತು ನಮ್ಮ ಮಾನ ಮರ್ಯಾದೆನೂ ಗ್ಯಾರಂಟಿಯಾಗಿ ಪಕ್ಕಕ್ಕೆ ಎತ್ತಿಟ್ಟಿದ್ದೀವಿ ಅಂತ. ಖತಮ್ 3 ಬಿಟ್ಟು ನಿಂತಿದ್ದೀರಿ ಅಲ್ರಿ. ಜಾರ್ಜ್ ಹೇಳ್ತಾರೆ ಬಾಕಿ ಇಲ್ಲ ಅಂತೀರಿ. ವಿಲ್ ಅಕ್ಸೆಪ್ಟ್ ದ ಮಿನಿಸ್ಟರ್ ಸ್ಟೇಟ್ಮೆಂಟ್, ಕರೆಕ್ಟ್. ಎಲ್ಲವನ್ನೂ ಅರಿತುಕೊಂಡಿರುವ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ಎಸ್ಕಾಂ ಈಸ್ ಪಾರ್ಟ್ ಆಫ್ ದಿ ಗವರ್ಮೆಂಟ್, ಗವರ್ಮೆಂಟ್ ವಿಲ್ ಡೈರೆಕ್ಟ್ ಅಂತಾರೆ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಬಾಕಿ ಇಲ್ಲ ಅನ್ನೋದು ಮತ್ತು ನಾವು ಸರ್ಕಾರದ ಅಧೀನ ಅನ್ನೋದು ಗೊತ್ತಿರೋ ಚೆಸ್ಕಾಮು ಬರದವ್ರಿಗೆ ಏನು ಮಾಡ್ತೀರಿ ಅಂತ ಮಾತಾಡ್ತೀವಿ. ಬಿಜೆಪಿ ವಿರೋಧ ಪಕ್ಷ ಮೊಸರು ಕಲ್ಲು ಬಂಡೆ ಆಗಲ್ಲ, ಬಂಡೆ ಎಲ್ಲ ತೆಗಿಯಕ್ಕಾಗಲ್ಲ, ಹಂಗೆಲ್ಲ ಆಗಲ್ಲ. ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು, ಇಲ್ಲಾಂದ್ರೆ ಯಾಕಂದ್ರೆ ಜಾರ್ಜು ಬಂಡೆ ಕೈ ಹಾಕಿದ್ರೆ ಅಷ್ಟೇ, ಆಮೇಲೆ ಬಂಡೆ ಏನಿಲ್ಲ. ನಿಮಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಏನಾರು ಇದೆಯಾ ಸರ್ಕಾರಕ್ಕೆ? ಯಾವನನ್ನು ಕೇಳಿ ಬರಿತಾ ಇದೆಯಾ, ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯಾ ಅಂತ? ಇಲ್ಲ. ಅಂದ್ರೆ ನಿಮ್ಮ ಸರ್ಕಾರದಲ್ಲಿ ಹೇಳೋನು ಕೇಳೋನು ಯಾವನು ಇಲ್ವಾ? ನೀನು ಯಾವನೇ ನೀನು, ನೀ ಯಾವನು ಕೇಳಕ್ಕೆ? ಅಥವಾ ಜಾರ್ಜ್ ಅವರೇ ಅವ್ರಿಗೂ ನೀವು ಕೇಳಿದ್ರೆ ಬಾಕಿ ಇಲ್ಲ ಅಂತೀರಿ, ಚೆಸ್ಕಾಂನವ್ನು ಬಾಕಿ ವಸೂಲಿ ಮಾಡ್ತಾನೆ ಅಂತಾನೆ. ಆ ಚೀಫ್ ಮಿನಿಸ್ಟರ್ ಕೇಳಿದ್ರೆ ಗ್ಯಾರಂಟಿ ಬಾಕಿ ಇದೆಯಾ ವಿಚಾರಿಸ್ಬಿಟ್ಟು ರಿಲೀಸ್ ಮಾಡಕ್ಕೆ ಹೇಳ್ತೀನಿ ಅಂತಾರೆ ಫೈನಾನ್ಸ್ ಮಿನಿಸ್ಟರ್ ಆಗಿ. ಏನ್ರಪ್ಪ ಗವರ್ನಮೆಂಟ್ ನಡೆಸ್ತಿದ್ದೀರೋ? ಮಾತೇ ಇಲ್ಲ. ಏನ್ರಪ್ಪ ಈ ಸರ್ಕಾರದ ಹಣೆ ಬರಹ. ಹೋತ್ ಮಣ್ತೀನಿ ಎಲ್ಲ ಮಾಡಿದ್ಮೇಲೆ ಬಂದಾಗ ಹೇಳ್ತೀರಿ. ಈಗ ಈ ಸಾರಿಗೆ ನೌಕರರ ಸಂಘಗಳು ಮಾಡ್ತಿರೋ ಥರ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೋಗಿ ಅಪರಾಧ ಅಂತ ಕರೀಬೇಕು, ಕನ್ನಡ ಸಂಘಟನೆಗಳು ಹೋಗಿ ಮಾಡಬೇಕಂತೆ, ಮೀಡಿಯಾನವರೆಲ್ಲ ಮಾಡಬೇಕಂತೆ, ಇವರು ಕತ್ತೆ ಕಾಯ್ತಿರ್ತಾರಂತೆ. ಇವರು ಕರ್ನಾಟಕ ಬಂದ್ ಕರೆ ಕೊಡ್ತಾರೆ, ಇವರು ಕತ್ತೆ ಕಾಯ್ತಿರ್ತಾರಂತೆ, ಇವ್ರಿಗೆ ಜನ ಸಪೋರ್ಟ್ ಮಾಡಿಬಿಡ್ಬೇಕಂತೆ. ಮಾಡಿ ನಾಳೆ ಒಂದು ಸ್ಟ್ರೈಕನ್ನು ನಿಮಗೆ ಕಾದಿದೆ. ಆಗ ರಾಜ್ಯದ ಗ್ಯಾರಂಟಿಗಳಿಗಾಗಿ ಪರಿಶಿಷ್ಟ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣಕ್ಕೆ ರಾಜ್ಯ ಸರ್ಕಾರ ಮತ್ತೆ ಕೈ ಹಾಕ್ತಾ ಅನ್ನೋ ಅನುಮಾನ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ನಿಗಮಗಳಿಗೆ ಅಲ್ಲಿ ಏನು SC/ST ಇರ್ತಾರೆ, ಆ ದುಡ್ಡುಗಳು ಅಲ್ಲಿ ಹಂಚಿರ್ಬೋದು. ಬೆಳೆಸ್ಕೊಂಡಿರ್ತಕ್ಕಂಥದ್ದು ಇದೆ, ಇಲ್ಲ ಅಂತಲ್ಲ. ಅದಕ್ಕೆ ಸುಳ್ಳು ಯಾಕೆ ಹೇಳ್ಬೇಕು? ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಎಲ್ಲ ಸೇರಿ ಅವರು ಒತ್ತಡ ಮಾಡಿದ್ದಾರೆ. ಈಗ ಸೊ ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ. ನೀವು ಆಗ್ಲೆಲ್ಲ ಬಂದ ಬಿಜೆಪಿ ಹೇಳೋದು ನಮಗೆ ಕೇಳ್ತಾರಲ್ಲ, ಅವ್ರ ಕಾಲದಾಗ ಎಷ್ಟು ಕೊಟ್ಟಿದ್ದಾರೆ ದುಡ್ಡು? ಮಾತೆತ್ತಿದ್ರೆ ಅದೇ ಅವ್ರ ಕಾಲದಲ್ಲಿ ಆಗಿಲ್ವಾ? ಅವ್ರ ಕಾಲದಲ್ಲಿ ಆಗಿಲ್ವಾ? ಅವ್ರ ಕಾಲದ ಇವ್ರ ಕಾಲದೇನು? ಅಲ್ಲಿಗೆ ನಿಲ್ಲಿಸ್ಬೇಕಿತ್ತು ಈ ಘನತೆ ವೆತ್ತ ಮಂತ್ರಿ. ನಡೆಸ್ಕೊಂಡಿರೋದು ಕರೆಕ್ಟ್, ಬಟ್ ದುಡ್ಡು ರಿಲೀಸ್ ಮಾಡಿಸ್ಬೇಕು, ನಾವು ಮಾಡಿಸ್ಕೋತೀವಿ ಈಗ ಅದನ್ನ. ಅದು ಬಿಜೆಪಿ ಅವ್ರು ಏನು ಮಾಡಿದ್ದಾರೆ? ಅವ್ರು ಮಾಡಿದ್ದಾರೆ. ನೀವೇನು ಮಾಡ್ತಿದ್ರಿ? ನೀವೇನು ತಿಂತೀರಿ ಹಂಗಾರೆ? ಅವ್ರು ಏನೋ ತಿನ್ಕೊಂಡ್ಬಂದ್ಬಿಟ್ರಪ್ಪ, ನೀವೇನು ತಿಂತೀರಿ ಹಂಗಾರೆ? ಬರುತ್ತೆ, ಭಗವಂತನ ಇಚ್ಛೆ ಇವೆಲ್ಲ. ಅವ್ರ ಪರವಾಗಿ ನಾವೇ ಇದೀವಲ್ಲ. ಅಲ್ಲ, ಬಾಯಿ ಮಾತಿಗೆ ಪ್ರೇಮ ನೀವೆಲ್ಲ ಬಿಜೆಪಿ ಏಜೆಂಟ್ರುಗಳು. ಯಾಕೆ ಸರ್? ನೀವು RSS. ಯಾಕೆ ಸರ್ ನೀವು ಈ ಪ್ರಶ್ನೆ ಮಾಡಿದ್ರೆ ಹಿಂಗ ನೀವು ಬಿಜೆಪಿ ಏಜೆಂಟ್. ಅಲ್ಲ ಸರ್, ಮೋದಿಯಿಂದ ದುಡ್ಡು ತಗೋತೀರಿ ಮಂತ್ಲಿ ನೀವು.